ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಕರ್ನಾಟಕ ಪ್ರಪೋಸಸ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಆನ್ ಚಿಲ್ಡ್ರನ್ ಅಂಡರ್ 16 ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಯಾರೆಲ್ಲ 16 ವರ್ಷಕ್ಕಿಂತ ಕಡಿಮೆ ಇದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದೆ. ಯಾಕೆ ಬ್ಯಾನ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಈ ಟಾಪಿಕ್ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ಯಾರೆಲ್ಲ PSI ಗೆ ಓದ್ತಾ ಇದ್ದೀರಾ ಅವರಿಗೆ ಇದು ಒಂದು ಎಸ್ಎ ಟಾಪಿಕ್ ಆಗ್ಬೋದು. KS ಓದೋರಿಗೆ ಇದು ಒಂದು KS ಕ್ವಶನ್ಸ್ ಆಗ್ಬೋದು, ಇಲ್ಲ ಅಂತಂದ್ರೆ ಎಸ್ಎ ಟಾಪಿಕ್ ಕೂಡ ಆಗ್ಬೋದು. ಅಂಡ್ ಜನರಲಿ ಅಬ್ಜೆಕ್ಟಿವ್ ಅಲ್ಲಿ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ, ಈ ಒಂದು ಬ್ಯಾನ್ ಇಂದ ಯಾವ ಸಮಸ್ಯೆಗಳಿಂದ ಈ ಬ್ಯಾನ್ ಬಂತು, ಅಥವಾ ಯಾವ ಸ್ಟೇಟ್ ರೀಸೆಂಟ್ ಆಗಿ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದೆ ಅಂತ ಅದು ಈಸಿ ಕ್ವಶನ್ ಅನ್ಸುತ್ತೆ. ಬಟ್ ನಿಮಗ್ ಗೊತ್ತಿರ್ಬೇಕು, ಬಿಕಾಸ್ ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅಂದಾಗ ನಿಮ್ಗೆ ಯಾವ ಸ್ಟೇಟ್ ಬ್ಯಾನ್ ಮಾಡಿದೆ ಅಂತ ಗೊತ್ತಿರೋದಿಲ್ಲ. ಯಾವೊಂದು ಕಾರಣಕ್ಕೆ ಕರ್ನಾಟಕ ಗವರ್ಮೆಂಟ್ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದೆ ಅಂತ ನೋಡೋಣ. ಯಾಕೆ ಕರ್ನಾಟಕ ಗವರ್ಮೆಂಟ್ ಅಂಡರ್ 16 ಇರುವಂತಹ ಮಕ್ಕಳಿಗೆ ಈ ಒಂದು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದೆ ಅಂತ ಅಂದ್ರೆ, ಈ ಮಕ್ಕಳದು ಕಾಗ್ನಿಟಿವ್ ಸ್ಕಿಲ್ ಮತ್ತೆ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ಅವರು ನೋಡೋದೆಲ್ಲವೂ ನಿಜ ಅನ್ಕೊಂತಿದ್ದಾರೆ. ಅಂಡ್ ಓದೋ ಅಂತಹ ಸಮಯದಲ್ಲಿ ಅವರು ತಮ್ಮ ಎಲ್ಲಾ ಒಂದು ಟೈಮ್ ನ ಸೋಷಿಯಲ್ ಮೀಡಿಯಾ ಕೊಡ್ತಿದ್ದಾರೆ. ಇದಕ್ಕೆ ಈಗಿನ ಲೈಫ್ ಸ್ಟೈಲು ರೀಸನ್ ಆಗಿರ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಸಿಟಿ ಕಡೆ ಮುಖ ಮಾಡಿ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಪಿಯರ್ ಗ್ರೂಪ್ ಜೊತೆ ಆಟ ಆಡುವಂತಹ ಒಂದು ಫೆಸಿಲಿಟಿ ಇಲ್ಲ. ಮತ್ತೆ ಮನೆಯಲ್ಲಿ ಎಲ್ಡರ್ಸ್ ಇಲ್ಲ, ಅಂದ್ರೆ ಅಜ್ಜ ಅಜ್ಜಿ ಜೊತೆ ಹಿಂದಿನ ಕಾಲದಲ್ಲಿ ಮಕ್ಕಳು ಬೆಳೀತಾ ಇದ್ರು. ಬಟ್ ಆದ್ರೆ ಈಗ ಹೇಗಾಗಿದೆ ಅಂತಂದ್ರೆ, ಅಪ್ಪ ಅಮ್ಮ ಮಗು ಅಥವಾ 2 ಮಕ್ಕಳಿರುತ್ತೆ, ಅವರಿಗೆ ಅಪ್ಪ ಅಮ್ಮ ಆಫೀಸ್ಗೆ ಹೋಗಿರ್ತಾರೆ, ಮಕ್ಕಳಿಗೆ ಒಂದು ಮೊಬೈಲು ಅಥವಾ ಯಾವ್ದಾದ್ರು ಒಂದು ಕಂಪ್ಯೂಟರ್ ಕೊಡ್ಸಿದ್ರೆ ಅವ್ರ ಪಾಡಿಗಿರ್ತಾರೆ, ಇವ್ರ ಪಾಡಿಗಿರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಮಕ್ಕಳು ನಮಗ ಆಟ ಆಡಕ್ ಬನ್ನಿ ಅಂತ ಕೇಳುವಂತ ಇದು ಇರೋದಿಲ್ಲ. ಸೊ ಈ ಎಲ್ಲ ಒಂದು ಸಮಸ್ಯೆಗಳು ಅಂದ್ರೆ ಇಟ್ ಮೇ ಸ್ಟಾರ್ಟೆಡ್ ಫ್ರಮ್ ದ ಫ್ಯಾಮಿಲಿಯಿಂದನೇ ಶುರುವಾಗಿರ್ಬೋದು. ಬಟ್ ಇದರಿಂದ ಮಕ್ಕಳಿಗೆ ಯಾವ ರೀತಿ ಹಾರ್ಮ್ಫುಲ್ ಆಗ್ತಿದೆ. ಸೈಬರ್ ಬುಲ್ಲಿಂಗ್, ಮೇನ್ಲಿ ಸೈಬರ್ ಬುಲ್ಲಿಂಗ್, ಪಾರ್ನೋಗ್ರಫಿ ಅಂಡ್ ಅಡಿಕ್ಷನ್. ಸೈಬರ್ ಬುಲ್ಲಿಂಗ್ ಯೂಶಲಿ ಎಲ್ಲ ಆಗುತ್ತೆ ಅಂದ್ರೆ, ಈಗ ನೀವೇ ನೋಡಿದೀರಾ, ಟಿಕ್ಟಾಕ್ ರೀಲ್ಸ್ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ಟೈಮ್ ಅಲ್ಲಿ ಬುಲ್ಲಿಂಗ್ ಆಗುತ್ತೆ, ಎಸ್ಪೆಷಲಿ ಗರ್ಲ್ ಚೈಲ್ಡ್ಗೆ. ಈಗ ಗರ್ಲ್ ಚೈಲ್ಡ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದು ಅಥವಾ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಮಾಡೋದು, ವಿಡಿಯೋಸ್ ಮಾಡೋದೆಲ್ಲ ನೋಡ್ತಾ ಇದ್ರೆ ಅವರಿಗೆ ಕೆಟ್ಟ ರೀತಿಯಾಗಿ ಕಮೆಂಟ್ ಮಾಡೋದು, ಡಿಸ್ಕರೇಜ್ ಮಾಡೋದು. ಇದರಿಂದ ಏನಾಗ್ತಿದೆ ಅಂತಂದ್ರೆ, ಸೈಬರ್ ಬುಲ್ಲಿಂಗ್ ಇಟ್ ಲೀಡ್ಸ್ ಟು ಸಮ್ ಆರ್ ಕಮಿಟಿಂಗ್ ಸುಸೈಡ್. ಬುಲ್ಲಿ ಎಷ್ಟ್ ದಿನ ಅಂತ ತಗೊಳ್ತಾರೆ ಅದು, ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಯಾರು ಬುಲ್ಲಿ ಮಾಡೋರ್ಗೂ ಗೊತ್ತಾಗ್ತಿಲ್ಲ ಅವ್ರು ಮಾಡ್ತಿರುವಂತದ್ದು ತಪ್ಪು ಅಂತ. ವಿಮರ್ಶೆ ಓಕೆ, ಕ್ರಿಟಿಸಿಸಮ್ ಓಕೆ, ಬಟ್ ಬುಲ್ಲಿಂಗ್ ಇಲ್ಲ. ಅಂದ್ರೆ ಇವ್ರು ಮಾಡ್ತಾ ಇರೋದಕ್ಕೆ ನೀವ್ ಹೀಗ್ ಮಾಡಿ ಹಾಗ್ ಮಾಡಿ ಅಂತ ಸಜೆಷನ್ ಕೊಡೋದು ಓಕೆ, ಬಟ್ ಅವ್ರದ್ದು ಎಲ್ಲಾ ಪ್ರತಿಯೊಂದು ಉಡುಪಿಗೆ ಕಮೆಂಟ್ ಮಾಡೋದು, ಅವ್ರ ಕಂಟೆಂಟಿಗೆ ಕಮೆಂಟ್ ಮಾಡೋದು, ಅವ್ರ ವಾಯ್ಸಿಗೆ ಕಮೆಂಟ್ ಮಾಡೋದು, ಅವ್ರ ಹಾವಭಾವಕ್ಕೆ ಕಮೆಂಟ್ ಮಾಡೋದು. ಸೊ ಬುಲ್ಲಿಂಗ್. ಅಂಡ್ ನೆಕ್ಸ್ಟ್ ಪಾರ್ನೋಗ್ರಫಿ. ಈಗ ನಮಗ್ ಗೊತ್ತಿದ್ದಂಗೆ 2022 ಅಲ್ಲಿ more than 1000+ ಪಾರ್ನೋಗ್ರಫಿದು ಎಕ್ಸ್ಪೋಜರ್ ಆಗಿದೆ. ಅಂಡ್ ಅಷ್ಟು ನಮ್ಗೆ ಏನಾಗಿದೆ ಅಂತಂದ್ರೆ ಕೇಸಸ್ ರೆಕಾರ್ಡ್ ಆಗಿದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ರಿಪೋರ್ಟಿಂಗ್ ಇದೆ. ಇದು ನಿಮಗೆ ಗೊತ್ತಿರ್ಬೇಕು, ಚೈಲ್ಡ್ ಪಾರ್ನೋಗ್ರಫಿದು ಕೇಸಸ್ ಅಲ್ಲಿ ಹೈಯೆಸ್ಟ್ ರಿಪೋರ್ಟಿಂಗ್ ಯಾವುದು? ಕರ್ನಾಟಕ ಸ್ಟೇಟ್. ಸೊ ಇಷ್ಟು ಜಾಸ್ತಿ ಇರೋದ್ರಿಂದನೇ ಈ ಬ್ಯಾನ್ ಅವಶ್ಯಕತೆ ಇರೋದು. ದೆನ್ ಕಮ್ಸ್ ಅಡಿಕ್ಷನ್ ಅಂಡ್ ಫೀಡ್ಬ್ಯಾಕ್ ಲೂಪ್. ಇವಾಗ ಏನಾಗಿದೆ ಅಂತಂದ್ರೆ, ಯಂಗ್ ಮೈಂಡಿಗೆ ಒಂದ್ಸಲ ಮೊಬೈಲ್ ಹಿಡ್ಕೊಂಡ್ ಕೂತ್ರೆ ಏನಿಲ್ಲ ಅಂದ್ರೂ ಒಂದು 50 ರೀಲ್ ನೋಡ್ತಾರೆ ಒಂದ್ ಗೋಲ್. ಅಂದ್ರೆ ಎದೇಳೋಕೆ ಮನ್ಸ್ ಬರೋದಿಲ್ಲ. ಮತ್ತೆ ಈ ಇಂಟರ್ನೆಟ್ ಫೀಡ್ಸ್ ಹೇಗ್ ಬರುತ್ತೆ ಅಂದ್ರೆ, ನೀವು 2-3 ವಿಡಿಯೋ ಅಥವಾ 2-3 ರೀಲ್ಸ್ ಏನ್ ನೋಡಿರ್ತೀರಾ ಅದೇ ತರ ಲೂಪ್ ಕ್ರಿಯೇಟ್ ಆಗ್ಬಿಟ್ಟು ಆಲ್ಗರಿದಮ್ ವರ್ಕ್ ಆಗಿ ನಿಮ್ಗೆ ಬೋರ್ ಬರ್ದೇ ಇರೋದು, ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ನ ಅದು ನಮಗ್ ತೋರಿಸುತ್ತೆ. ಸೊ ಮಕ್ಕಳಿಗೆ ಏನ್ ಬೇಕು ಹೇಳಿ? ಆ ಚಿಕ್ಕ ಮಕ್ಳು ಅದನ್ನ ಒಳ್ಳೇದಕ್ಕೂ ಯೂಸ್ ಮಾಡ್ತಿರ್ಬೋದು, ಕೆಲವರು ಪಾಪ ಓದಕ್ಕೂ ಯೂಸ್ ಮಾಡ್ತಿರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೆಲವರು ಸ್ಪೋರ್ಟ್ಸ್ ನೋಡುವಷ್ಟು ಟೈಮ್ ನೋಡಿದ್ರೆ ಓಕೆ, ಬಟ್ ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಓದೋದೆಲ್ಲಿ? ಈ ಅಪ್ ಟು 16 ಇಯರ್ಸ್ ತನಕ ನಾವ್ ಏನ್ ಓದ್ತೀವಿ ಅದು ನಮ್ಮ ಉಳಿದಿರೋ ಲೈಫ್ ನಲ್ಲಿ
ಡಿಸೈಡ್ ಮಾಡುತ್ತೆ. ಐ ಮೀನ್ ಎಲ್ರಿಗೂ ಇಲ್ಲದೆ ಇರಬಹುದು, ಬಟ್ ಆ ಒಂದು PUC 10th ಮತ್ತೆ ಡಿಗ್ರಿ ಅದು ನೆಸೆಸರಿ ಇದೆ. ಇವಾಗ ನೀವು ಬಿಸ್ನೆಸ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ, ಬಟ್ ನೆಸೆಸರಿ ಇರುವಂತಹದನ್ನ ಮಾಡ್ಲೇಬೇಕಾಗತ್ತಲ್ವಾ. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಮೆಂಟಲ್ ಹೆಲ್ತ್, ಆಮೇಲೆ ವಯಲೆನ್ಸ್ ಅಂಡ್ ಮಿಸ್ಇನ್ಫಾರ್ಮೇಶನ್. ಮೆಂಟಲ್ ಇನ್ಸ್ಟೆಬಿಲಿಟಿ ಎಷ್ಟಿರುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಆ ಮಕ್ಕಳಿಗೆ ಅದು ಸರಿನೋ ತಪ್ಪೋ ಅಂತಾನೂ ಗೊತ್ತಾಗೋದಿಲ್ಲ. ಅವರಿಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕಮ್ಮಿನೇ ಇರುತ್ತೆ. ಅಂದ್ರೆ ಏನಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡುವಂತಹ ವಿವೇಚನಾ ಶಕ್ತಿ ಇರೋದಿಲ್ಲ. ಅದಾದ್ಮೇಲೆ ವಯಲೆನ್ಸ್, ಈಗ ಏನಂತಂದ್ರೆ ಅಲ್ಲಿ ಬುಲ್ಲಿಂಗ್ ಮಾಡೋದು, ಮತ್ತೆ ಸಾಫ್ಟ್ ಪಾರ್ನ್ ಈ ತರದೆಲ್ಲ ಏನಾಗುತ್ತೆ. ಮತ್ತೆ ಕೆಲವು ಏನಂತಂದ್ರೆ ಕೆಲವು ರೀಲ್ಸ್ ಮಾಡುವಂತವ್ರು ಗಾಡಿಗಳನ್ನ ಸ್ಪೀಡ್ ಆಗಿ ಓಡಿಸೋದು, ಇನ್ನೊಂದು ಮಗದೊಂದು ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಹೇಳಿ, ಓಕೆ ನಾವು ಹೀಗ್ ಮಾಡಬಹುದು ಅನ್ನುವಂತ ಒಂದು ಕ್ರೂರ ಮನಸ್ಥಿತಿ ಮಕ್ಕಳಿಗೆ ಬೆಳೆಯುತ್ತೆ. ಅದಾದ್ಮೇಲೆ ಮಿಸ್ಇನ್ಫಾರ್ಮೇಶನ್. ಈಗ ಅವ್ರದೊಂದು ಹೇಗಿರುತ್ತೆ ಚಿಕ್ಕ ಮಕ್ಳದು ಅಂದ್ರೆ, ನಾವ್ ಹೇಳ್ತೀವಿ ಮಕ್ಳು ದೇವ್ರ ಸಮಾನ ಅಂತ. ಚಿಕ್ಕ ಮಕ್ಳು ಹೇಗಿರ್ತಾರೆ ಅಂದ್ರೆ ಕಂಡಿದ್ದೆಲ್ಲ ನಿಜ ಅಂತ ನಂಬುವಂತದ್ದು. ಓನ್ಲಿ ಯುನಿಸೆಫ್ ಒಂದು ರೀಸೆಂಟ್ ಆಗಿ ಒಂದು ಸರ್ವೆ ಮಾಡುತ್ತೆ. ಯುನಿಸೆಫ್ ಅದರಲ್ಲಿ ಕೇವಲ 2% ಆಫ್ ದ ಚಿಲ್ಡ್ರನ್ಸ್ ಕ್ಯಾನ್ ರೆಕಗ್ನೈಸ್ ವೆದರ್ ದ ನ್ಯೂಸ್ ಈಸ್ ಟ್ರೂ ಆರ್ ಫಾಲ್ಸ್. ಅರ್ಥ ಮಾಡ್ಕೊಳ್ಳಿ ಎಷ್ಟ್ರ ಮಟ್ಟಿಗೆ ಮಕ್ಕಳ ಮೇಲೆ ಒಂದು ಸೋಷಿಯಲ್ ಮೀಡಿಯಾ ಪ್ರಭಾವ ಬೀರ್ತಾ ಇದೆ ಅಂತ. ಸೊ ಹೀಗಿದ್ದಾಗ ಇದನ್ನೆಲ್ಲ ಹೇಗೆ ನಾವು ಒಂದು ಕಂಟ್ರೋಲಿಗೆ ತರೋದು? ಈಸ್ ದ ಕಂಪ್ಲೀಟ್ ಬ್ಯಾನ್ ಈಸ್ ದ ಓನ್ಲಿ ಸೊಲ್ಯೂಷನ್ ಅಂತಾನು ಒಂದು ಕ್ವಶನ್ ಅರೈಸ್ ಆಗುತ್ತೆ. ಇವಾಗ ಇದೆಲ್ಲವೂ ಸಮಸ್ಯೆಗಳು. ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಒಬ್ಬ ವಿದ್ಯಾರ್ಥಿ, ಅಥವಾ ಒಬ್ಬ ಯಂಗ್ ಏಜ್ ಅಥವಾ ಟೀನೇಜ್ ಹುಡುಗ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆದಾಗ ಅನುಭವಿಸುವಂತಹ ಕೆಲವು ತೊಂದರೆಗಳು. ಬಟ್ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡೋದು ಕರೆಕ್ಟಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ಈಸ್ ದಿಸ್ ಅ ಟ್ರೂ ಥಿಂಗ್ ಟು ಬ್ಯಾನ್ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಅಂಡರ್ 16? ಇನ್ನೇನೇನ್ ಇಂಪ್ಯಾಕ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ನೋಡಿ. ಅಟೆನ್ಷನ್ ಡಿಸಾರ್ಡರ್, ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ ಬರುತ್ತೆ. ಮಕ್ಕಳಿಗೆ ಅವರು ರೋಡ್ ಕ್ರಾಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಸೆನ್ಸ್ ಕೂಡ ಇರೋದಿಲ್ಲ ಈ ADHD ಅನ್ನೋ ಒಂದು ಕಾಯಿಲೆ ಇದ್ರೆ. ಅಂದ್ರೆ ಅವ್ರಿಗೆ ಇನ್ನೊಂದ್ ಏನಾಗುತ್ತೆ, ಅಟೆನ್ಷನ್ ಡಿಸಾರ್ಡರ್ ಅಂದ್ರೆ ಎಲ್ಲರಿಗೂ ಕೂಡ ಎಲ್ಲರೂ ನಮ್ಮನ್ನೇ ನೋಡ್ಬೇಕು ಅನ್ನುವಂತಹ ಒಂದಿರುತ್ತೆ. ಸೊ ಈ ADHD ಅಲ್ಲಿ ಏನಂದ್ರೆ ನಾನ್ ಒಂಥರ ಅವ್ರು ಹೇಗಿರ್ತಾರೆ ಅಂದ್ರೆ ಅವ್ರದೇ ಮಂಪರಿನಲ್ಲಿ ಇರ್ತಾರೆ, ಅದು ಒಂದು. ಅದಾದ್ಮೇಲೆ ನೆಕ್ಸ್ಟ್ ಆಸ್ ಐ ಸೆಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತೂ ಇಲ್ವೇ ಇಲ್ಲ. ಓನ್ಲಿ 2% ಆಫ್ ದ ಸ್ಟೂಡೆಂಟ್ಸ್ ಆರ್ ಕಿಡ್ಸ್ ಕ್ಯಾನ್ ರೆಕಗ್ನೈಸ್ ವೆದರ್ ಇಟ್ ಈಸ್ ಅ ಟ್ರೂ ಆರ್ ಫಾಲ್ಸ್ ನ್ಯೂಸ್ ಅಂದ್ಬಿಟ್ಟು. ಅದು ಬಿಟ್ರೆ ನೆಕ್ಸ್ಟ್ ಆಸ್ ಐ ಸೆಡ್ 1000+ ಚೈಲ್ಡ್ ಕೇಸ್ ಪಾರ್ನೋಗ್ರಫಿಯಲ್ಲಿ ಬರ್ತಾ ಇದೆ. ಇಂತಹ ಎಲ್ಲಾ ಸಮಸ್ಯೆಗಳಿಗೆ ನಾವು ಬ್ಯಾನ್ ಮಾಡಿದ ತಕ್ಷಣನೇ ಪರಿಹಾರ ಸಿಗುತ್ತಾ ಅನ್ನುವಂತಹ ಒಂದು ಕ್ವಶನ್ ಕಷ್ಟನೇ ಆಗಬಹುದು. ಯಾಕಂತಂದ್ರೆ ಮೇಜರ್ಲಿ ಯಾವ ಮಕ್ಕಳ ಹೆಸರಲ್ಲಿ ಕೂಡ ಯೂಟ್ಯೂಬ್ ಅಕೌಂಟ್ ಆಗ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗ್ಲಿ ಇರೋದಿಲ್ಲ. ಅವರು ಅವ್ರ ಪೇರೆಂಟ್ಸ್ ಮೊಬೈಲ್ ನ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಬರುತ್ತೆ ಕ್ವಶನ್, ಮಕ್ಕಳದು ಯಾರ್ದು ಕೂಡ 16 ಒಳಗೆ ಅಲ್ಲಿ ರಿಜಿಸ್ಟರ್ ಅಂದ್ರೆ ಅಕೌಂಟ್ ಓಪನ್ ಮಾಡುವಾಗ್ಲೂ ಕೂಡ ಅದು ಏಜ್ ಕೇಳಿದಾಗ ಕೆಲವೊಂದು ಆಪ್ಸ್ 18 ಮೇಲಿದ್ರೇನೆ ತಗೊಳುತ್ತೆ. ಸೊ ದೇ ಕ್ಯಾನ್ ಗಿವ್ ಎನಿ ಫೇಕ್ ಏಜಸ್ ಆಲ್ಸೋ. ಬಟ್ ಇಲ್ಲಿ ಪೋಷಕರ ಅಥವಾ ಪೇರೆಂಟ್ಸ್ದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ದು ಪಾತ್ರ, ಈಗ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಹೇಗೆ ವಾಚ್ ಮಾಡ್ತಾರೆ, ಅವರಿಗೆ ಎಷ್ಟರ ಮಟ್ಟಿಗೆ ಮೊಬೈಲ್ ಯೂಸ್ ಮಾಡಕ್ಕೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಬ್ಯಾನ್ 100% ಸಕ್ಸಸ್ ಆಗುತ್ತಾ, ಮಕ್ಕಳಿಗೆ ಈಗ ಆಗ್ತಿರುವಂತ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುತ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ. ನೀವೇ ನೋಡಿರ್ತೀರಾ, ನಿಮ್ಗೆ ಸಿಬ್ಲಿಂಗ್ಸ್ ಮಕ್ಳಿರ್ಬೋದು ಅಥವಾ ರಿಲೇಟಿವ್ಸ್ ಮಕ್ಳಿರ್ಬೋದು, ಮೊಬೈಲ್ ಕೊಟ್ಟಿದ ತಕ್ಷಣನೇ ಸುಮ್ನಾಗ್ತವೆ, ಅಳೋದಿಲ್ಲ. ಮೊಬೈಲ್ ಕೊಟ್ಟಿದ ತಕ್ಷಣನೇ ಊಟ ಮಾಡ್ತವೆ. ಸೊ ಇಷ್ಟ್ರ ಮಟ್ಟಿಗೆ ಮೊಬೈಲ್ ಮನುಷ್ಯನ ಅಥವಾ ಮಕ್ಕಳ ಜೀವನವನ್ನು ಆಕ್ರಮಿಸಿಕೊಂಡಿದೆ. ಸೊ ಹಂಗಾಗಿ ಅದನ್ನ ನಾವು ಕಮ್ಮಿ ಮಾಡ್ಬೇಕು. ಕಂಪ್ಲೀಟ್ ಬ್ಯಾನ್ ಸೊಲ್ಯೂಷನ್ ಇಲ್ವಾ ಅನ್ನೋಕ್ಕಿಂತ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ನಾವು ಅದನ್ನ ಸ್ವಲ್ಪ ಕ್ರಮಗಳನ್ನ ಕೈಗೊಂಡು ಕಡಿಮೆ ಮಾಡಕ್ಕೆ ನಮ್ ಸರೌಂಡಿಂಗ್ ಅಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ಬೇಕಾಗತ್ತೆ. ಇದು ನಿಮ್ಗೆ ಮೇಜರ್ಲಿ ಆಸ್ ಐ ಸೆಡ್ ಇಟ್ ಹೆಲ್ಪ್ಸ್ ಇನ್ ಎಸೆ ರೈಟಿಂಗ್ ಅಲ್ಲಿ. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಆಬ್ಜೆಕ್ಟಿವ್ ಕ್ವಶನ್ಸ್, ಯಾವ ರಾಜ್ಯ ಇತ್ತೀಚೆಗೆ 16 ವರ್ಷ ಕೆಳಗಿರೋರಿಗೆ ಬ್ಯಾನ್ ಮಾಡಿದೆ ಅಂತ ಕೇಳ್ಬೋದು. ಅದರ್ ದೆನ್ ದಟ್ ಎಲ್ಲವೂ ಜನರಲ್ ಆಗೇ ಇರುತ್ತೆ. ಬಟ್ ದಿಸ್ ಹೆಲ್ಪ್ಸ್ ಇನ್ ಎಸ್ಸೆ ಆರ್ KPSC questions. So as it is in the news, we took this topic and please make a small note of it. ನಿಮ್ಗೆ ಎಸ್ಸೆ ಬರೆಯೋಕೆ ಅಥವಾ ಆನ್ಸರ್ ಬರೆಯೋಕೆ ಹೆಲ್ಪ್ ಆಗುತ್ತೆ. That's all for the day. Thank you one and all.